ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಏಪ್ರಿಲ್ 16ರಂದು ಹಾಸನ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಕಮಲ್ ಕುಮಾರ್ ಪತ್ನಿ ಜೆಡಿಎಸ್ನ ಹೇಮಲತಾ ಅವರು ಅಭ್ಯರ್ಥಿಯಾದರಷ್ಟೇ ನಮ್ಮ ಬೆಂಬಲ. ಬಿಜೆಪಿ ಸದಸ್ಯರಿಂದ ತೀರ್ಮಾನ. ಕೇಂದ್ರ ಸರ್ಕಾರದಿಂದ 140 ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡುವ ನೈತಿಕತೆ ಇಲ್ಲ. ಕಾಂಗ್ರೆಸ್ ಸ್ಪೋಕ್ಸ್ಮನ್ ಕಶ್ಯಪ್ ಅಸಮಾಧಾನ. ಉದ್ಯೋಗದಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶ ಸಿಕ್ಕಿದ್ದಕ್ಕೆ ಸಂವಿಧಾನ ಕಾರಣ. ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಚಿಂತನೆಗಳನ್ನು ಬಿತ್ತುವ ಕೆಲಸವಾಗಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಕರೆ. ಏಪ್ರಿಲ್ 16ರಂದು ನಿಗದಿಯಾಗಿರುವ ನಗರಸಭೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ 5ನೇ ವಾರ್ಡ್ ಸದಸ್ಯೆ ಹೇಮಲತಾ ಅವರು ಸ್ಪರ್ಧೆ ಮಾಡಿದರೆ ಬಿಜೆಪಿಯ ಎಲ್ಲ ಸದಸ್ಯರು ಬೆಂಬಲಿಸಿ ಮತ ಹಾಕುತ್ತೇವೆ ಎಂದು ಪಕ್ಷದ ನಗರಾಧ್ಯಕ್ಷ ಯೋಗೇಶ್ ಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೇಮಲತಾ ಅವರ ಪತಿ ಎಂಕೆ ಕಮಲ್ ಕುಮಾರ್ ಅವರು ಮೊದಲಿನಿಂದಲೂ ಬಿಜೆಪಿಯಲ್ಲಿದ್ದರು. ಅವರಿಗೆ ಅಧಿಕಾರ ನೀಡಬೇಕು ಎಂದು ಪಕ್ಷದಲ್ಲಿ ಚರ್ಚೆಯಾಗಿತ್ತು. ಆದರೆ ಕಾರಣಾಂತರಗಳಿಂದ ಕಮಲ್ ಕುಮಾರ್ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರಿದ್ರು. ಇದೀಗ ನಾಳೆ ನಡೆಯುವ ನಗರಸಭೆ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಮಲ್ ಕುಮಾರ್ ಅವರ ಪತ್ನಿ ಹೇಮಲತಾ ಆಕಾಂಕ್ಷಿಯಾಗಿದ್ದು, ಅವರು ಸ್ಪರ್ಧೆ ಮಾಡಿದರೆ ಬೆಂಬಲ ನೀಡುವಂತೆ ನಮ್ಮ ನಾಯಕರು ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರು ನಿರ್ದೇಶನ ನೀಡಿದ್ದಾರೆ. ಹಾಗಾಗಿ ಹೇಮಲತಾ ಅವರು ನಿಂತರೆ ಬಿಜೆಪಿಯ ಎಲ್ಲ ಸದಸ್ಯರು ಅವರಿಗೆ ಮತ ಹಾಕುತ್ತೇವೆ ಎಂದರು. ಒಂದು ವೇಳೆ ಹೇಮಲತಾ ಅವರು ಸ್ಪರ್ಧೆ ಮಾಡದೇ ಇದ್ದರೆ ಮುಂದೆ ಯಾರು ನಿರ್ಧಾರ ಮಾಡಬೇಕು ಎಂಬುದರ ಬಗ್ಗೆ ಮತ್ತೊಮ್ಮೆ ಚರ್ಚಿಸಿ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು. ನಾಳೆ ಎಲ್ರಿಗೂ ತಿಳಿದಿರಂತೆ 16ನೇ ತಾರೀಕು ಹಾಸನ ನಗರಸಭೆ ಉಪಾಧ್ಯಕ್ಷರ ಚುನಾವಣೆ ಇದೆ. ಹಾಸನ ನಗರಸಭೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎಲ್ರಿಗೂ ಮಾತಾಡಿ ನಮ್ಮ ನಾಯಕರಾದಂಥ ಪ್ರೀತಂ ಜೇಗೌಡರ ನಿರ್ದೇಶನದಂತೆ ಚರ್ಚೆ ಮಾಡಿ ನಾಳೆ ನಮ್ಮ ಪಕ್ಷದಲ್ಲಿ ದಶಕಗಳಿಂದ ಕಾರ್ಯನಿರ್ವಹಿಸಿದಂಥ ನಮ್ಮ ಮುಖಂಡರಾದಂಥ ಕಮಲಣ್ಣವರು ಅವರ ಪತ್ನಿಯಾದಂಥ ಹೇಮಲತಾ ಅವರು ಉಪಾಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದರೆ ನಾವು ಅವ್ರನ್ನ ಬೆಂಬಲಿಸಬೇಕು ಅಂತ ನಮ್ಮ ಪ್ರೀತಂ ಜೇಗೌಡರು ನಿರ್ದೇಶನ ಕೊಟ್ಟರು. ಕಾರಣ ಇಷ್ಟೇ, ಅವರು ಬಹಳ ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದು ಪಕ್ಷವನ್ನು ಬೆಳೆಸಿ ನಮ್ಗೆಲ್ಲರಿಗೂ ಕೂಡ ಒಂದು ದಾರಿಯನ್ನು ತೋರಿಸ್ತವರು. ಹಾಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಒಂದು ಉನ್ನತ ಮಟ್ಟದ ಸ್ಥಾನಮಾನದಲ್ಲಿ ನೋಡಬೇಕು ಅನ್ನೋದು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ನಗರಸಭೆ ಸದಸ್ಯರಾದ ಸಂತೋಷ್, ರಕ್ಷಿತ್, ಚಂದ್ರು ಹಾಗೂ ಮುಖಂಡ ಮಹೇಶ್ ಹಾಜರಿದ್ದರು. ಬಿಜೆಪಿ ರಾಜ್ಯ ನಾಯಕರಿಗೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕತೆ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸ್ಪೋಕ್ಸ್ಮನ್ ಕಶ್ಯಪ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಬೆಲೆ ಏರಿಕೆಗೆ ಕೇಂದ್ರ ಬಿಜೆಪಿ ಸರ್ಕಾರವೇ ಕಾರಣ. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $107 ಇದ್ದರೂ ಆಗ 1 ಲೀಟರ್ ಪೆಟ್ರೋಲ್ ಬೆಲೆ $66 ಇತ್ತು. ಅಡುಗೆ ಸಿಲಿಂಡರ್ ಬೆಲೆ $450 ಇತ್ತು. ಆದರೆ ಈಗ ದುಪ್ಪಟ್ಟಾಗಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಗ್ಯಾಸ್ ಸಬ್ಸಿಡಿ ನಿಲ್ಲಿಸಿದ್ರು. ಆ ಹಣ ಎಲ್ಲಿಗೆ ಹೋಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಎಲ್ಲೆಡೆ ಟೋಲ್ ದರ ಏರಿಕೆ ಮಾಡಿದ್ದಾರೆ. ಒಟ್ಟು 140 ಐಟಂಗಳ ಬೆಲೆ ಏರಿಕೆಯಾಗಿದೆ ಎಂದು ದೂರಿದ್ರು. ಬಿಜೆಪಿಯವರು ಕಳೆದ 15 ದಿವಸದಿಂದ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಕಳೆದ 11 ವರ್ಷದಲ್ಲಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಯಾವ ಮಟ್ಟದ ತಗೊಂಡೋಗಿ ನಿಲ್ಲಿಸಿದೆ ಅಂದರೆ ಜನಸಾಮಾನ್ಯರಿಗೆ ಗೊತ್ತಿದೆ. UPA ಅವಧಿಯಲ್ಲಿ 1 ಬ್ಯಾರಲ್ಲು $106 ಇತ್ತು. ನಾವು 2014ಕ್ಕೆ ನಾವು ಅಧಿಕಾರದಿಂದ ಕೆಳಗಡೆ ಇಳಿದಾಗ $107 ಇತ್ತು ಕಚ್ಚಾ ತೈಲದ ಬೆಲೆ. 110 ತನಕನೂ ಹೋಗಿತ್ತು. ನಾವು ಅವತ್ತು ಕೊಡ್ತಾ ಇದ್ದಿದ್ದು ಪೆಟ್ರೋಲು $66. ಇವತ್ತು ಅದೇ ಕಚ್ಚಾ ತೈಲದ 1 ಬ್ಯಾರಲ್ಲು $51 ಆಗಿದೆ. ಇವತ್ತಿನ ರೇಟು ಬಿಜೆಪಿ ಸರ್ಕಾರ ಮಾರ್ತಾ ಇರೋದು $91. ಡೀಸೆಲ್ಲು $100, ಪೆಟ್ರೋಲು 30ರಿಂದ 35% ಟ್ಯಾಕ್ಸ್ನ. ಇನ್ನೊಂದು ವಾರದೊಳಗಡೆ ಈ ಮಳೆ ಬರ್ತಾಯಿತ್ತು ಅಂತೇಳಿ ಸುಮ್ಮನಿದ್ರು. ಮೋಡ ಕ್ಲೌಡ್ ಕ್ಲಿಯರ್ ಆದ ನಂತರ ಕೆಲಸ ವೇಗ ಪಡೆಯುತ್ತೆ. ಕೆಲಸ ಅದು ಈ ಕಡೆ ಇನ್ನೊಂದು ಸೈಡ್ ಏನಿದೆ ಫ್ಲೈಓವರು, ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ಆ ಫ್ಲೈಓವರ್ ವಿಚಾರದಲ್ಲಿ ಮತ್ತೆ ಯಾವುದೇ ರೀತಿ ಸ್ಟಾಪ್ ಮಾಡ್ತಕ್ಕಂಥ ವಿಚಾರ ಇಲ್ಲ. ಇದ್ರ ಬಗ್ಗೆ MP ಅವರು ಕೂಡ ಹೇಳಿದ್ದಾರೆ. ತಮಗೂ ಎಲ್ಲ ಗೊತ್ತಿದೆ, ತಮ್ಮ ಮುಂದೆ ಹೇಳಿರ್ತಕ್ಕಂಥ ವಿಚಾರ. ಇನ್ನು ಉಳಿದಿದ್ದು ಎತ್ತಿನ ಹೊಳೆದು ಈಗ ಮತ್ತೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಈಗಾಗಲೇ ತಾವು ಕೂಡ ಖುದ್ದು ಎತ್ತಿನ ಹೊಳೆ ವೀಕ್ಷಣೆ ಮಾಡಿದ್ದೀರಾ, ಖುದ್ದು ವಿಚಾರ ಗೊತ್ತಿದೆ. ನಾವು ಚರ್ಚೆಗಾಗಿ ಮಾತಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ ಹಣ ನಿಗದಿ ಮಾಡೋದಕ್ಕೂ ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಕೆಲಸ ಮಾಡ್ದೇ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ SC/ST ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಲ್ಲಿಗೆ ವಾಳೋದ್ಯಾವಪ್ಪ,
ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ, ಕಾರ್ಯದರ್ಶಿ ರಘು ದಾಸರಕೊಪ್ಪಲು, ಶಿವಕುಮಾರ್ ಹಾಜರಿದ್ದರು. ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಹೊಯ್ಸಳ ಚಿತ್ರಕಲಾ ಪರಿಷತ್, ಸಂಸ್ಕಾರ ಭಾರತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ವಿಶ್ವಕಲಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಅಂತಾರಾಷ್ಟ್ರೀಯ ಕಲಾವಿದ ಕೆಟಿ ಶಿವಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರಕೃತಿ ಮಧ್ಯೆ ಇದ್ದರೆ ಕಲಾವಿದನಿಗೆ ತನ್ನದೇ ಆದ ಭಾವನೆ ಉಂಟಾಗಿ ಅದು ಚಿತ್ರದ ಮೂಲಕ ಹೊರಹಾಕುತ್ತದೆ. ಒಬ್ಬ ಕಲಾವಿದನಿಗೆ ಗಿಡ, ಮರಗಳು ಪ್ರೇರಣೆ ನೀಡುತ್ತವೆ. ಕಲಾಭವನ ನೋಡಿದರೆ ಸುತ್ತ ಮರಗಳು ಕಾಣುತ್ತಿದೆ. ಇದೆಲ್ಲ ನೋಡಿದರೆ ಮನಸ್ಸಿಗೆ ಆನಂದ ಉಂಟಾಗುತ್ತದೆ ಎಂದರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋ ಮರಗಳಿದಾವಲ್ಲ, ಈ ಮರಗಳಿದಾವಲ್ಲ ಅವು ಒಂಥರ ತುಂಬ ಸುಂದರವಾಗಿ ಕಾಣುತ್ತೆ. ಈ ಮರಗಳು ಇಲ್ಲಿ ಕೂತಾಗೆಲ್ಲ ನನಗೆ ಇದು ಏನೋ ಒಂಥರದ ತುಂಬ ದೊಡ್ಡ ಇದು ಅಂತ ಕಾಣ್ತಾ ಇದೆ. ಆದ್ದರಿಂದ ನಾನು ಇಲ್ಲಿ ಬಂದು ಕೂರಕ್ಕೆ ಅಂತ ಹೇಳಿದ್ರೆ ಕೂರಿಸ್ತಾ ಇದ್ರೂ ಕೂತ್ಕೊಂಡ್ಬಿಡ್ತೀನಿ ಇನ್ಮೇಲೆ. ಆ ಥರದ ಒಂದು ಇದು ಇಲ್ಲಿದೆ. ಹಾಗೆ ನಾನು ಇಲ್ಲೇ ಓದ್ದವನು, ಇಲ್ಲೇ ನಾನು ಪೇಂಟಿಂಗನ್ನು ಕಲಿತವನು. ಆದ್ದರಿಂದ ಇಲ್ಲಿಗೆ ಬರೋದು ನನಗೆ ತುಂಬ ಸಂತೋಷ ಆಗುತ್ತೆ. ಹಾಗೆ ಇಲ್ಲಿ ಈ ಥರದ ಸುಮಾರು ಇದನ್ನು ನಾನು ನೋಡಿದ್ದೀನಿ. ನಾವು ಸುಮಾರು ಕಡೆ ಎಲ್ಲ ಹೋಗಿ ಇಲ್ಲಿಂದ ಹೋಗಿ ಇದು ಮಾಡಿದ್ದೀವಿ. ಆ ಥರದನ್ನು ನಾವು ಇಲ್ಲಿ ಮಾಡ್ತಾ ಇದ್ದಾಗ ತುಂಬ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳಿಗೆ ಹೆಚ್ಚು ಮೊಬೈಲ್ಗೆ ಮಾರು ಹೋಗದಂತೆ ಇಂತಹ ಚಿತ್ರಕಲೆ ಸೇರಿದಂತೆ ಎಲ್ಲಾ ಕಲೆ ಬಗ್ಗೆ ಮೈಗೂಡಿಸಿಕೊಳ್ಳುವಂತಹ ಕೆಲಸವನ್ನ ಬಾಲ್ಯದಿಂದಲೇ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಪ್ರಾರಂಭದಲ್ಲಿ ಇಂತಹ ಕಲೆಗೆ ಪೋಷಕರು ತಮ್ಮ ಮಕ್ಕಳನ್ನ ಬಿಡುತ್ತಾರೆ. ನಂತರದಲ್ಲಿ ಮಕ್ಕಳನ್ನು ಅಂಕ ಗಳಿಸುವ ರೇಸಿಗೆ ಕಳುಹಿಸುತ್ತಿದ್ದು, ದಯಮಾಡಿ ಅಂತಹ ಕೆಲಸ ಮಾಡಬೇಡಿ ಎಂದು ಸಲಹೆ ನೀಡಿದರು. ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿಯೇ ಹೆಚ್ಚೆಚ್ಚು ತೊಡಗಿಸಿಕೊಳ್ಳಲು ಅವಕಾಶ ನೀಡಿ ಎಂದು ಕರೆ ನೀಡಿದರು. ತಾಯಿಗಳು ಬೆಳೆದ ರೀತಿಯಲ್ಲಿ ನಾವು ಬೆಳೆದಿಲ್ಲ. ಆ ರೀತಿ ದಿನದಿಂದ ದಿನಕ್ಕೆ ಎಲ್ಲವೂ ತಂತ್ರಜ್ಞಾನ ಮುಂದೋಗ್ತಾ ಇದೆ. ಆ ತಂತ್ರಜ್ಞಾನದ ಮರೆಯಲ್ಲಿ ಎಲ್ಲಿ ನಮ್ಮ ಮಾನವೀಯ ಮೌಲ್ಯಗಳು ಮರೆಯಾಗ್ತವೋ ಅಂತಕ್ಕಂಥದ್ದು ಒಂದು ದೊಡ್ಡ ಆತಂಕದ ಸನ್ನಿವೇಶ. ಇಂಥದ್ರಲ್ಲಿ ನಾವು ಮಕ್ಕಳನ್ನು ಮೊಬೈಲ್ಗೆ ಹೆಚ್ಚು ಅವ್ರಿಗೆ ಅಡಿಕ್ಟ್ ಮಾಡ್ದೇ ಇಂತಹ ಚಿತ್ರಕಲೆ ಇರ್ಬೋದು ಎಲ್ಲವನ್ನು ನಾವು ಅವ್ರಿಗೆ ಕಲೆ ಸಾಹಿತ್ಯ ನೃತ್ಯ ಪ್ರತಿಯೊಂದನ್ನು ಅವ್ರಿಗೆ ಮೈಗೂಡಿಸ್ತಕ್ಕಂಥ ಕೆಲಸವನ್ನು ನಾವು ಬಾಲ್ಯದಿಂದನೇ ಮಾಡಬೇಕು. ಒಂದೇನಪ್ಪ ಅಂತಂದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಪೋಷಕರು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಡ್ರಾಯಿಂಗ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ತೊಡಗಿಸ್ತಾರೆ. ನಂತರದಲ್ಲಿ ಬರ್ತಾ ಬರ್ತಾ ಅವ್ರನ್ನ ರೇಸಿಗೆ ಬಿಡ್ತಾರೆ. ಯಾವ ರೇಸಿಗೆ ಅಂತಂದರೆ ಅಂಕ ತಗೊಳ್ಳೋ ರೇಸಿಗೆ. ಒಂದು ಕಡೆ ಈ ಡ್ರಾಯಿಂಗ್ ಇವಾಗೇನು ಬಾಲ್ಯದಲ್ಲಿ ಕಳಿಸಿರ್ತಾರೆ ಅದನ್ನು ತೆಗೆದು ತಹಬದಿಗೆ ಇಡ್ತಾರೆ. ಎಲ್ಲವನ್ನ ಬಿಟ್ಟು ಆ ಮಕ್ಕಳಿಗೆ ಬರೀ ಅಂಕದ ಹಿಂದೆ ಓಡಿಸ್ತಾರೆ. ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ. ಯಾಕಂತಂದರೆ ನಿಮ್ಮ ಮಕ್ಕಳ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣದ ಚಿತ್ರಕಲಾವಿದ ಎಚ್.ಎಸ್. ಮಂಜುನಾಥ್, ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೈ.ಪಿ. ರವಿ, ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್.ಸಿ. ಬಸವರಾಜು, ಗಮಕಗೋಷ್ಠಿಯ ಗಣೇಶ್ ಉಡುಪ, ನಿರ್ಮಲ ಕಲಾಶಾಲೆಯ ಪ್ರಾಚಾರ್ಯ ಎನ್. ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮೆಕ್ಯಾನಿಕಲ್ ವಿಭಾಗದ ವತಿಯಿಂದ ಏಪ್ರಿಲ್ 15ರಿಂದ 17ರವರೆಗೆ ತಿರುಗುವ ಯಂತ್ರೋಪಕರಣಗಳ ಬೂಟ್ ಕ್ಯಾಂಪ್ ಕುರಿತು 3 ದಿನಗಳ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಬಳ್ಳಿ ಮಾತನಾಡಿ, ಕಾಲೇಜಿಗೆ ಶಕ್ತಿ ತುಂಬುವಂತಹ ವಿಭಾಗ ಎಂದರೆ ಮೆಕ್ಯಾನಿಕಲ್ ವಿಭಾಗ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಹಾಗೆ ಕಲಿಕೆಗೆ ಇನ್ನಷ್ಟು ಸಹಕಾರಿಯಾಗಲೆಂಬ ಉದ್ದೇಶದಿಂದ ಕಾಲೇಜಿನಲ್ಲಿ ಇಂತಹ ಉಪಯುಕ್ತ ಕಾರ್ಯಾಗಾರಗಳನ್ನು ಆಯೋಜಿಸಿದ್ದು, ಮಕ್ಕಳು ವಿದ್ಯಾಭ್ಯಾಸದ ಹಂತದಲ್ಲಿ ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟು ಉತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತರುವಂತರಾಗಬೇಕು ಎಂದು ಕರೆ ನೀಡಿದರು. ನಮ್ಮ ಕಾಲೇಜಿಗೆ ಶಕ್ತಿ ತುಂಬತಕ್ಕಂಥ ಒಂದು ವಿಭಾಗ ಅಂದರೆ ಮೆಕ್ಯಾನಿಕಲ್ ವಿಭಾಗ. ಇಲ್ಲಿ ನಮ್ಮ ನಿರೀಕ್ಷೆ ಬಹಳಷ್ಟಿದೆ. ರಾಜ್ಯ ಈ ಕಡೆ ತಿರುಗಿ ನೋಡಬೇಕು ಅಂತ ಅಂದರೆ ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ಸಾಧ್ಯ ಮತ್ತು ಸಿವಿಲ್ ಇವೆರಡು ವಿಭಾಗಗಳಿಂದ ನಾವು ಏನಾದರೂ ಸಾಧನೆ ಮಾಡಿ ತೋರಿಸ್ತಕ್ಕಂತಹ ಎಲ್ಲ ಲಕ್ಷಣಗಳು ಹಾಗೆ ಫ್ಯಾಕಲ್ಟಿಗಳು ನಮಗೆ ಲಭ್ಯವಿದ್ದಾರೆ. ಅದರ ಉಪಯೋಗವನ್ನು ಪಡೆದು ಈ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡ್ತಕ್ಕಂತಹ ಸಾಧಕರಾಗಿ ಹೊರಹೊಮ್ಮಲಿ ಅಂತಕ್ಕಂಥದ್ದು ನನ್ನ ಆಸೆ. ಆ ಒಂದು ನಿಟ್ಟಿನಲ್ಲಿ ಇಂದು 3 ದಿನಗಳ ಕಾರ್ಯಾಗಾರವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಆ ಒಂದು ಅಧಿಕಾರಿಗಳನ್ನ ಸಹಾಯ ಪಡೆದು ಅವರು
ನಂತರ ಕಾಲೇಜಿನ ಪ್ರಾಂಶುಪಾಲರಾದ ಕೃಷ್ಣಯ್ಯ ಮಾತನಾಡಿ, ಪ್ರಸಕ್ತ ಕಾಲಘಟ್ಟದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಬಹು ಬೇಡಿಕೆ ಇದ್ದು, ವಿದ್ಯಾರ್ಥಿಗಳು ಕಾರ್ಯಗಾರಗಳಲ್ಲಿ ಭಾಗವಹಿಸಿ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಂಡರೆ ಮುಂದಿನ ವೃತ್ತಿ ಜೀವನ ಸರಾಗವಾಗಿ ಸಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಕಾಲೇಜು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಸಲಹೆ ನೀಡಿದರು. I think the students, they are undergoing this kind of program in somewhere else in the outside. The minimum pay of 15,000 rupees to getting this certificate. And here, you people have a lucky because without any financial constraint, you may undergoing this workshop. So our honorable management is supporting like anything in this kind of the programs for the developmental activities in the college as well as in the individual departments. So you may take the benefit out of these programs, and this will be most useful and helpful for your job for the industries. So today the mechanical engineers is a huge demand for the mechanical engineers. So you may enhance the skill and knowledge. These kind of the programs are hands-on trainings or workshop or symposiums. So these kind of programs you will acquire the knowledge and develop your skill. Definitely it will be useful for getting. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಡಾಕ್ಟರ್ ಎಸ್ ಪ್ರದೀಪ್, ಪ್ರಾಧ್ಯಾಪಕರಾದ ದುಷ್ಯಂತ್ ಕುಮಾರ್, ಪ್ರತಾಪ್, ಪವನ್ ಶಂಕರ್, ಡಾಕ್ಟರ್ ವರುಣ್ ಚಕ್ರವರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಇಂದು ಮಹಿಳೆಯರು ಪುರುಷರಿಗೆ ಸಮನಾಗಿ ಯಾವುದೇ ಭೇದ ಭಾವವಿಲ್ಲದೆ ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಂದು ಹಾಸನ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ತಿಳಿಸಿದರು. ನಗರದ ಅಶೋಕ ಹೋಟೆಲ್ನಲ್ಲಿ ಹಾಸನ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ನಮ್ಮ ದೇಶ ಸುಸ್ಥಿತಿಯಲ್ಲಿದೆ ಎಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ. ಆದ್ದರಿಂದಲೇ ಇಂದು ಪುರುಷರು ಮಹಿಳೆಯರು ಎಂಬ ಭೇದ ಭಾವವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ನಿಯಮದಡಿ ನಾವು ಕಾರ್ಯನಿರ್ವಹಿಸುತ್ತಿದ್ದು, ಅಂಬೇಡ್ಕರ್ ಅವರು ಹೇಳುವಂತೆ ನಾವು ಶಕ್ತಿವಂತರಾಗಲು ವಿದ್ಯೆ ಪ್ರಬಲ ಅಸ್ತ್ರ. ಈ ನಿಟ್ಟಿನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿದ್ಯೆಯೊಟ್ಟಿಗೆ ಸಂಸ್ಕಾರವನ್ನು ಕಲಿಸುತ್ತಾ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಬೇಕಿದೆ ಎಂದರು. ಒಳ್ಳೆ ವಿದ್ಯೆ ಜೊತೆಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನೀವು ವಿದ್ಯೆ ಒಂದೇ ನಿಮ್ಮನ್ನ ತುಂಬಾ ಶಕ್ತಿವಂತರನ್ನಾಗಿ ಮಾಡುವಂಥದ್ದು ಯಾವ್ದಂದ್ರೆ ವಿದ್ಯೆ ಅಂತ ಹೇಳಿದಾರಲ್ಲ. ಅದ್ರ ಜೊತೆಗೆ ನಾವು ಮಕ್ಕಳುಗಳಿಗೆ ಈಗ ಸಂಸ್ಕಾರನೂ ಕೊಡ್ಬೇಕಾಗಿದೆ. ಸಂಸ್ಕಾರದ ಅವಶ್ಯಕತೆ ಎಲ್ಲ ಜನಾಂಗದವ್ರಿಗೂ ಖಂಡಿತ ಇದೆ. ಅದನ್ನ ನಾವು ಶಾಲೆಗಳಲ್ಲಿ ಮಾಡಬೇಕಾಗಿದೆ. ಹಾಗೇನೆ ಅವ್ರು ಹೇಳಿದ್ರು, ನಾನು ನಿನ್ನೆ ನಮ್ಮ ಕಚೇರಿನಲ್ಲಿ ಮಾಡಿದಾಗ ಅದೇ ನಾನು ಹೇಳ್ತಾ ಇದ್ದೆ, ಇವತ್ತೇನಾದ್ರೂ ನಾವೊಂದು ಉನ್ನತವಾದ ಸ್ಥಾನದಲ್ಲಿದ್ದೀವಿ ಅಥವಾ ಮಹಿಳೆಯರೆಲ್ಲ ಇಷ್ಟೊಂದು ಸಂತೋಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ ಅಂತಂದ್ರೆ ನಿಜವಾಗ್ಲೂ ಸಂವಿಧಾನ ಕಾರಣ. ಯಾಕೆ ಅಂತಂದ್ರೆ ಸಂವಿಧಾನದಲ್ಲಿ ಏನ್ ಹೇಳ್ತಾರೆ, ಯಾವುದೇ ಅಂದ್ರೆ ಗಂಡು ಹೆಣ್ಣು ಅನ್ನುವಂತ ಭೇದ ಇಲ್ಲದೆ ಸಮಾನ ವೇತನ ಕೊಡ್ಬೇಕು, ಸಮಾನ ಹುದ್ದೆಗೆ ಸಮಾನ ವೇತನ, ಮಹಿಳೆಯರಿಗೆ ಸಮಾನ ಹಕ್ಕುಗಳು. ಎಲ್ಲ ನಮ್ಮ ದೇಶ ಇಷ್ಟೊಂದು ಸುಭಿಕ್ಷವಾಗಿ, ಇಷ್ಟೊಂದು 140 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶ ಇವತ್ತು ಇಷ್ಟೊಂದು ತುಂಬಾ ಬೇರೆ ಎಲ್ಲ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಅರಾಜಕತೆಯಿಂದ ಕೂಡಿದ್ರು ನಮ್ಮ ದೇಶ ಇಷ್ಟೊಂದು ಅತ್ಯುತ್ತಮವಾದಂತ ಸ್ಥಿತಿಲಿದೆ ಅನ್ನೋದಕ್ಕೆ ಒಂದೇ ಕಾರಣ ನಮ್ಮ ಅತ್ಯುತ್ತಮವಾದಂತ ಸಂವಿಧಾನ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ದೊಡ್ಡಮಕ್ಕೆ, ಸದಾ ಶೋಷಿತ ಜನರ ಹಿತ ಕಾಯುತ್ತಾ ನೊಂದರ ಧ್ವನಿಯಾಗಿ ಅಸಹಾಯಕರ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಹೋರಾಟದ ಅವಧಿಯಲ್ಲಿ ತಮ್ಮ ಸಮುದಾಯದ ಅಸಹಾಯಕ ಜನ ತಮ್ಮ ಬಳಿ ಸಮಸ್ಯೆ ಹೇಳಿಕೊಳ್ಳಲು ಬಂದ ಸಂದರ್ಭದಲ್ಲಾದರೂ ಸ್ಟಾರ್ ಹೋಟೆಲ್ಗಳ ಪರಿಸರವನ್ನು ಅನುಭವಿಸಬೇಕೆಂಬ ಕಾರಣಕ್ಕೆ ಸದಾ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ರು. ಅಸಹಾಯಕರು ಈ ಮಟ್ಟಕ್ಕೆ ಬೆಳೆಯಬೇಕೆಂಬ ಕನಸನ್ನ ಕಂಡಿದ್ರು. ಅದೇ ಕಾರಣಕ್ಕೆ ಇಂದು ಸ್ಟಾರ್ ಹೋಟೆಲ್ನಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ ಎಂದರು. ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲುಗಳಲ್ಲಿ ಅವರು ವಾಸವನ್ನ ಮಾಡ್ತಾ ಇರ್ತಾರೆ, ಕೂರ್ತಾ ಇರ್ತಾರೆ, ರೆಸ್ಟ್ ತಗೊಳ್ತಾ ಇರ್ತಾರೆ. ಅವ್ರು ರೆಸ್ಟ್ ತಗೊಳ್ಳಂತ ಸಂದರ್ಭದಲ್ಲಿ ಅನೇಕ ಜನರುಗಳು, ಬಾಬಾ ಸಾಹೇಬ್ರೆ ನೀವು ಹೊರಗಡೆ ನೋಡಿದ್ರೆ ನೊಂದವರ ಪರವಾಗಿ, ಅಸಹಾಯಕತೆಯಿಂದ ಇರ್ತಪ್ಪರ ಪರವಾಗಿ, ಶೋಷಿತ ವರ್ಗದ ಜನರ ಪರವಾಗಿ ನೀವು ಹೋರಾಟ ಮಾಡ್ತಾ ಇರ್ತೀರಿ. ನೀವು ನೋಡಿದ್ರೆ ಏನು ಇಂಥ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲುಗಳಲ್ಲಿ ಇದ್ದೀರಲ್ಲ. ನಿಜ, ನಾನು ಈ ದೊಡ್ಡ ಸ್ಟಾರ್ ಹೋಟೆಲ್ ಇದ್ದೀನಿ, ಆದ್ರೆ ಯಾಕಿದ್ದೀನಿ ಅನ್ನೋದು ಕೂಡ ನನಗೆ ಅರಿವಿದೆ. ಯಾಕೆ ಇಲ್ಲಿದ್ದೀರಿ ಅಂತ ಅವ್ರು ಕೇಳಿದಾಗ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನು ಹೇಳ್ತಾರೆ, ನೋಡಿ ನನ್ನ ಜನರ ಪರವಾಗಿ ನಾನು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಸತ್ಯ. ಈ ದೇಹ ಇರ್ತಕ್ಕಂಥದ್ದೇ ನನ್ನ ಜನರಿಗೋಸ್ಕರ. ಏನು ಅಸಹಾಯಕತೆಯಿಂದ ಹೊರಗಿನ ನನ್ನ ಜನ ಇದ್ದಾರೆ. ಇಂಥ ಸುಂದರವಾಗಿರ್ತಕ್ಕಂಥ ಹೋಟ್ಲುಗಳಿಗೆ ಬಂದಿರಲ್ಲ ಅವರು. ಇಲ್ಲಿರ್ತಕ್ಕಂಥ ಪರಿಸರವನ್ನು ಅವರು ನೋಡಿರಲ್ಲ. ಇಂಥ ದೊಡ್ಡ ದೊಡ್ಡ ಕಟ್ಟಡದ ಬಿಲ್ಡಿಂಗ್ಗಳನ್ನು ಅವರು ನೋಡಿರಲ್ಲ. ಒಂದು ವೇಳೆ ನಾನು ವಿಶ್ರಾಂತಿ ಪಡೆಯುವಂತ ನೆಪದಲ್ಲಿ ನಾನು ಇಂಥ ಸ್ಟಾರ್ ಹೋಟ್ಲುಗಳಲ್ಲಿ ನಾನು ಕೂತು ನಿಂತು ಕಾಫಿಗೆ ಅಂತ ಬಂದಾಗ ನನ್ನ ನೋಡಕ್ಕಾದ್ರೂ ಕೂಡ ನನ್ನ ಜನ ಆ ದೊಡ್ಡ ಸ್ಟಾರ್ ಹೋಟ್ಲಿಗೆ ಬಂದು ಇಲ್ಲಿ ಪರಿಸರವನ್ನ ನೋಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ ಇರ್ತೀನಿ ಅಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಆ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಇತ್ತು. ಆ ಕಾರಣಕ್ಕೋಸ್ಕರ ನಾವು 100 ಜನ ಇದ್ದೀವೋ, 500 ಜನ ಇದ್ದೀವೋ, 300 ಜನ ಇದ್ದೀವೋ ಅದು ಮುಖ್ಯ ಅಲ್ಲ. ಇವತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡಿದು ಅಂಬೇಡ್ಕರ್ ಅವರ ಶಲ್ಯವನ್ನ ಹಾಕಿ ನೀವು ಅಶೋಕ ಹೋಟ್ಲಿಗೆ ಬಂದಿದ್ದೀರಲ್ಲ, ಇದು ನಮಗೆ ಬಹಳ ಹೆಮ್ಮೆ ಇದೆ. ಹಾಸನ ವಾಣಿಜ್ಯ ಮತ್ತು ತೆರಿಗೆ ಇಲಾಖೆ ಸಹಾಯಕ ಆಯುಕ್ತರಾದ ಜನಕೇಶ್ ಎಂಸಿ ಮಾತನಾಡಿ, ಅಂಬೇಡ್ಕರ್ ಅವರು ನಮಗೆ ಸಮಾನ ಹಕ್ಕು ಗೌರವ ತಂದುಕೊಟ್ರು. ಆದರೆ ಅವರ ಕನಸನ್ನ ನಾವು ಎಷ್ಟರ ಮಟ್ಟಿಗೆ ಕನಸು ಮಾಡಿದ್ದೇವೆ, ಆ ಹಾದಿಯಲ್ಲಿ ನಡೆಯುತ್ತಿದ್ದೀರಾ, ಆದರ್ಶಗಳನ್ನು ಅಳವಡಿಸಿಕೊಂಡು ಅನುಸರಿಸುತ್ತಿದ್ದೇವಾ ಎಂಬುದನ್ನು ನಾವೆಲ್ಲ ಪರಾಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದರು. ಅಂಬೇಡ್ಕರ್ ಅವರ ವೈಟಿಂಗ್ ಫಾರ್ ವೀಸಾ ಎಂಬ ಆತ್ಮಕಥನವನ್ನ ಅಮೆರಿಕ ತನ್ನ ಪಠ್ಯಪುಸ್ತಕದಲ್ಲಿ ಅಳವಡಿಸಿಕೊಂಡಿದೆ. ಆದರೆ ನಮ್ಮ ಭಾರತದಲ್ಲಿ ಅಳವಡಿಸಿಕೊಂಡಿಲ್ಲ. ಇಡೀ ವಿಶ್ವಕ್ಕೆ ಅಂಬೇಡ್ಕರ್ ಅಂದ್ರೆ ಏನು ಎಂಬುದು ಗೊತ್ತಾಗಿದೆ, ನಮ್ಮ ಭಾರತಕ್ಕೆ ಗೊತ್ತಾಗುತ್ತಿಲ್ಲ. ಕಾರಣ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮೊಳಗಿರೋದ್ರಿಂದ ನಮಗೆ ಈ ವಿದ್ಯೆ ಏನು, ಈ ಸಮಾಜದಲ್ಲಿ ಎಲ್ಲರಂತೆ ಸಮಾನರಾಗಿ ಬಾಳುವಂತಹ ಹಕ್ಕು ಗೌರವನ್ನ ತಂದ್ಕೊಟ್ಟಿದ್ದಕ್ಕೆ ಮಾತ್ರ ಇದು ಸಾಧ್ಯ ಆಗ್ತಾ ಇರೋವಂಥದ್ದು. ಆಗ್ಲೇ ನಮ್ಮ ಸೋಮಣ್ಣ ಅವರು ಹೇಳಿದ್ರು, ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹಿಂದೆ ಏನ್ ಕಷ್ಟಪಟ್ರು. ಈಗ ನಾವೆಲ್ಲ ಓದಿದೀವಿ, ಅದನ್ನ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ಯಾವ ಹಳ್ಳಿಲಿ ಹೋದ್ರು ಹೇಳ್ತಾ ಇರ್ತಾರೆ. ಆದ್ರೆ ಅಂಬೇಡ್ಕರ್ ಕಂಡಿದ್ದಂತ ಕನಸನ್ನ ನಾವ್ ಎಷ್ಟರ ಮಟ್ಟಿಗೆ ನಿಜ ಮಾಡ್ತಾ ಇದ್ದೀವಿ, ನಾವು ನಿಜವಾಗ್ಲೂ ಆ ಹಾದಿಲಿ ನಡೀತಾ ಇದ್ದೀವ, ಅಥವಾ ಆ ಆದರ್ಶಗಳನ್ನ ಅನುಸರಿಸಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ದೇಶದ ದುರಂತ ಏನಪ್ಪಾ ಅಂತ ಅಂದ್ರೆ, ಅಣ್ಣ ಹೇಳಿದ್ರು, ನಮ್ಮ ಸೋಮಣ್ಣ ಅವ್ರು ಮಾತಾಡುವಾಗ ಹೇಳಿದ್ರು, ವೈಟಿಂಗ್ ಫಾರ್ ವೀಸಾ ಅನ್ನೋದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಆತ್ಮಕಥೆ. ಅವ್ರು ಬರ್ದಿರೋಂತ ಪುಸ್ತಕಗಳಲ್ಲಿ ಅತಿ ಕಡಿಮೆ ಪುಟಗಳನ್ನ ಹೊಂದಿರುವಂತದ್ದು ಆ ಪುಸ್ತಕ ಆತ್ಮಕಥೆ. ಈ ಆತ್ಮಕಥೆಯನ್ನ ಅಮೆರಿಕದಲ್ಲಿ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದ್ದಾರೆ, ಆದ್ರೆ ನಮ್ಮ ಭಾರತ ದೇಶದಲ್ಲಿ ಅಳವಡಿಸಿಲ್ಲ. ಡಾಕ್ಟರ್ B.R. ಅಂಬೇಡ್ಕರ್ ಅಂದ್ರೆ ಏನು ಅಂತ ಇಡೀ ಜಗತ್ತು ಗೊತ್ತು, ಭಾರತಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳಿ? ಡಾಕ್ಟರ್ B.R. ಅಂಬೇಡ್ಕರ್ ನಾವು ಒಂದು ಸಮುದಾಯಕ್ಕೆ ಮೀಸಲು ಮಾಡ್ಬಿಟ್ಟಿದೀವಿ. ಡಾಕ್ಟರ್ B.R. ಅಂಬೇಡ್ಕರ್ ಅಂದ್ರೆ ಅವರು SC ಅವರು ಗೇಮ್ ಮಾಡಿದ್ದಾರೆ, ST ಅವ್ರಿಗೇನೆ ಎಲ್ಲ ಮಾಡ್ಬಿಟ್ಟಿದ್ದಾರೆ, ನಮ್ಗೇನು ಇಲ್ಲ. ಪ್ರಕಾಶಮಾನ ಪತ್ರಿಕೆ ಸಂಪಾದಕ ಹಾಗೂ ವಿವಿಸಿ ವಾಹಿನಿ ಸಿಇಒ ಸ್ವಾಗತ ಮಿಸ್ ಮಾತನಾಡಿ, ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಡೆದು ಬಂದ ಹಾದಿಯಲ್ಲಿ 7 ಬೀಡುಗಳನ್ನು ನಾವೆಲ್ಲ ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಆದರೀಗ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗಬೇಕಿದೆ. ಮಕ್ಕಳಲ್ಲಿ ಬಾಲ್ಯದಿಂದಲೇ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಬಿತ್ತಬೇಕಿದೆ. ಆಗ ಮಾತ್ರ ಅವರ ಆಶಯಗಳನ್ನ ಸಾಕಾರಗೊಳಿಸಲು ಸಾಧ್ಯ ಎಂದರು. ನಮ್ಮ ಸಮುದಾಯದವ್ರಿಗೆ ಏನಾದ್ರು ಅನ್ಯಾಯ ಆದಾಗ, ಮತ್ತೊಂದಾದಾಗ, ಯಾರನ್ನೋ ಹೋಗಿ ನಾವು ಪ್ರಶ್ನೆ, ಯಾವ್ದೋ ಒಂದು ಪತ್ರಿಕೆ ಹತ್ರಕ್ಕೆ ಹೋಗಿ ಮತ್ತೊಂದು ಮಾಡಿದಾಗ, ನಿಮಗೆ ಗೊತ್ತಿರಲಿ 60 ವರ್ಷದ ಹಾಸನದ ಪತ್ರಿಕೋದ್ಯಮದಲ್ಲಿ ನಮ್ದು ಮೂರನೇ ಪತ್ರಿಕೆ ಪ್ರಕಾಶಮಾನ ಅಂತಕ್ಕಂಥದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನನಗೀಗ 30 ವರ್ಷ, ನಾನು 30 ವರ್ಷಕ್ಕೆ 10 ವರ್ಷ ಇನ್ನ 10 ವರ್ಷದ ಹಿಂದೆ ಪತ್ರಿಕೆಗೆ ಬಂದಿದ್ದು, ಪತ್ರಿಕೋದ್ಯಮ ಕ್ಷೇತ್ರಕ್ಕೆ. ಅಲ್ಲಿವರೆಗೂ ನಮ್ಮ ಸಮುದಾಯದ 2 ಪತ್ರಿಕೆಗಳಿತ್ತು, ನಮ್ದು 3ನೇ ಪತ್ರಿಕೆ. ಅನ್ಕೊಂಡಿದ್ರು ಈ ಏಜ್ ಅಲ್ಲಿ ಬಂದು ನಾನು ಪತ್ರಿಕೆ ಮಾಡಕ್ ಆಗುತ್ತಾ, ಪತ್ರಿಕೋದ್ಯಮ ನಿಲ್ಲಕ್ಕಾಗುತ್ತಾ ಅಂದ್ರೆ ಎಸ್ ನಿಂತಿದೀವಿ ಇವತ್ತು. ಕಾರಣ ಏನು ಅಂದ್ರೆ ಪ್ರಶ್ನೆ ಮಾಡೋ ಗುಣ ಬೆಳೆಸ್ಕೊಂಡಿದೀವಿ. ಕಾರ್ಮಿಕರಾಗಿ ಎಲ್ಲಿವರೆಗೂ ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ನಾವೇನು ನಮ್ಮದೇ ಆದಂತ ಏನೋ ಒಂದು ಸ್ಟ್ಯಾಂಡ್ ಕೊಡೋಕ್ಕಾಗೋದಿಲ್ಲ, ನಮ್ಮ ಆಲೋಚನೆಗಳನ್ನ ಬಿತ್ತಲಿಕ್ಕಾಗೋದಿಲ್ಲ. ನಾವು ಮಾಲೀಕರಾಗಬೇಕು, ಆಗಷ್ಟೇ ನಮ್ಮ ಆಲೋಚನೆಗಳನ್ನ ಬೇರೆ ತಿಳಿಸಕ್ ಸಾಧ್ಯ. ಸರ್ ಆಗ್ಲೇ ಹೇಳ್ದಂಗೆ ಅಂಬೇಡ್ಕರ್ ಅವರ ಆಶಯಗಳು, ಅವ್ರು ನಡೆದು ಬಂದ ದಾರಿ, ಇವೆಲ್ಲವನ್ನ ನಾವು ನೋಡ್ಕೊಂಡ್ ಬಂದಿದೀವಿ, ತಿಳ್ಕೊಂಡ್ ಬಂದಿದೀವಿ, ಓದ್ಕೊಂಡ್ ಬಂದಿದೀವಿ. ನಾವು ಮುಂದಿನ ಸಮಾಜಕ್ಕೆ ಅಂತ ಅಂದ್ರೆ ನಮ್ಮ ಫ್ಯೂಚರ್ಗೆ ಅವರ ಆಶಯಗಳನ್ನ ನಡ್ಕೊಂಡು ಹೆಂಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ನಾನು ನೋಡ್ತಾ ಇರ್ತೀನಿ ಕಾರ್ಯಕ್ರಮಗಳಲ್ಲಿ, ಕೇವಲ ಅಂಬೇಡ್ಕರ್ ಅವರು ಹೆಂಗ್ ನಡ್ಕೊಂಡ್ ಬಂದ್ರು, ಏನು ಎತ್ತ, ಅವರು ಕಟ್ಟಂತ ಕಷ್ಟಗಳು, ಎಸ್ ಅವೆಲ್ಲ ತಿಳ್ಕೊಂಡೆ ನಾವು ಇವತ್ತು ಇಲ್ಲಿ ಕೂತಿದೀವಿ, ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ಎಲ್ಲರೂ ಕೂಡ ಶಿಕ್ಷಕರೇ ಇದ್ದೀರಿ. ಹಾಗಾಗಿ ನಾನು ಹೆಚ್ಚು ಮಾತನಾಡ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ ಇಲ್ಲಿ, ಯಾಕಂದ್ರೆ ಎಲ್ಲರೂ ಕೂಡ ಶಿಕ್ಷಕರೇ. ಬಟ್ ನಾವು ನಮಗಿರ್ತಕ್ಕಂತ ಅವಕಾಶಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಎಲ್ಲೆಲ್ಲಿ ತುಂಬಲಿಕ್ಕೆ ಸಾಧ್ಯವೋ, ಅಂಬೇಡ್ಕರ್ ಅವರ ಆಶಯಗಳನ್ನ ಎಲ್ಲೆಲ್ಲಿ ತುಂಬಲಿಕ್ಕೆ ಸಾಧ್ಯವೋ, ಇವತ್ತು ನಾವು ಗೊತ್ತು ಅಂಬೇಡ್ಕರ್ ಅವರ ಆಶಯಗಳನ್ನ ನಾವು ತುಂಬಿಸ್ಕೊಂಡು ಹೋಗ್ಬೇಕಾಗಿದೆ.
ಇದನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಕರೆದು ನನ್ಗೊಂದು ಈ ಸಂದರ್ಭದಲ್ಲಿ ಸಂಘದ ಹಾಸನ ತಾಲೂಕು ಅಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್, ಸೋಮನಾಯಕ್, ಜಿಲ್ಲಾ ಎಸ್ಸಿಎಸ್ಟಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಧರ್ಮಪ್ಪ ನಾಯಕ್, ಹಿರಿಯ ದಲಿತ ಪರ ಹೋರಾಟಗಾರ ಎಚ್.ಕೆ. ಸಂದೇಶ್, ನಿವೃತ್ತ ಉಪನ್ಯಾಸಕರಾದ ರಂಗಪ್ಪ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿವಲಿಂಗಯ್ಯ, ಪುಟ್ಟನಾಯಕ್, ರಾಮಕೃಷ್ಣ ಪ್ರಸಾದ್, ಗಣೇಶ್ ನಾಯಕ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಶಿಕ್ಷಕರು ಹಾಜರಿದ್ದರು. ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬೇಲೂರಿನಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಜಾಥಾ ಹೊರಟ ಪ್ರತಿಭಟನಾಕಾರರು ನೆಹರು ನಗರ ತಹಶೀಲ್ದಾರ್ ಕಚೇರಿ ಬಳಿ ತೆರಳಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಕಮಿಟಿ ಸದಸ್ಯ ಅಬ್ದುಲ್ ಸಮಾದ್ ಮಾತನಾಡಿ, ಇಸ್ಲಾಂ ಕಾನೂನಿನನ್ವಯ ವಕ್ಫ್ ಎಂದರೆ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಅರ್ಪಿಸಲಾದ ಆಸ್ತಿಯಾಗಿದೆ. ವಕ್ಫ್ ಆದಾಯವನ್ನ ಮಸೀದಿಗಳ ನಿರ್ವಹಣೆ, ಸಮುದಾಯದ ಬಡಜನರ ಅಭಿವೃದ್ಧಿಗೆ ಬಳಸಲಾಗುತ್ತದೆ ಎಂದು ಹೇಳಿದರು. ಮಸೂದೆಯನ್ನ ಮಂಡಿಸ್ತಾರೆ, ಅದನ್ನ ಬಹುಮತ ಇರ್ತಕ್ಕಂಥ ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅದನ್ನು ಅಂಗೀಕರಿಸುತ್ತೆ ಅಂತ ಹೇಳಿ ಆದ್ರೆ ಅದರ ಹಿಂದೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳಿಗೆ ಎಲ್ಲರ ಅವರ ಅಭಿಪ್ರಾಯಕ್ಕೆ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕೂಡ ನಮ್ಮೆಲ್ಲರ ಅಭಿಪ್ರಾಯವನ್ನ ಕೇಳಿಕೊಂಡು ಈ ಮಸೂದೆಗಳನ್ನ ಮಂಡಿಸ್ತಾ ಇದ್ರು, ಅದನ್ನ ತಿದ್ದುಪಡಿ ಮಾಡ್ತಾ ಇದ್ರು. ಆದ್ರೆ ಇವತ್ತಿರ್ತಕ್ಕಂಥ ಜನವಿರೋಧಿ ಕೇಂದ್ರ ಸರ್ಕಾರ ಯಾರ ಅಭಿಪ್ರಾಯವನ್ನ ಪಡೆದಲ್ಲಿ, ಯಾರ ಕೂಗಿಗೆ ಮನ್ನಣೆಯನ್ನು ಕೊಡದಲೆ ತಮ್ಮ ಹತ್ರ ಬಹುಮತ ಇದೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಈ ಮಸೂದೆಯನ್ನ ಜಾರಿ ಮಾಡಿ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಮರನ್ನ ಹಣಿಬೇಕು ಅಂತೇಳಿ ಪ್ರಯತ್ನ ಪಟ್ಟಿದೆ. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೈಯದ್ ತೌಫೀಕ್, ವಕ್ಫ್ ತಿದ್ದುಪಡಿ ಮಸೂದೆ ಭಾರತದ ಸಂವಿಧಾನದ ಮೇಲಿನ ದಾಳಿಯಾಗಿದೆ. ಅಲ್ಪಸಂಖ್ಯಾತರನ್ನು ಅವಮಾನಿಸಲು ಅವರ ಹಕ್ಕುಗಳನ್ನು ಕಿತ್ತುಕೊಳ್ಳುವುದು ಕೇಂದ್ರ ಸರ್ಕಾರದ ಹುನ್ನಾರವಾಗಿದೆ. ಭಾರತೀಯ ಸಮಾಜವನ್ನ ವಿಭಜಿಸುವ ಗುರಿ ಹೊಂದಿದ್ದರಿಂದ 2025ರ ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕದೆ ರದ್ದುಗೊಳಿಸುವಂತೆ ಒತ್ತಾಯಿಸಿದರು. ಮೋದಿ ಅವರು 2014ರಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಅದಾದ ನಂತರ ಅವರು ಇಡೀ ಸ್ವಾಸ್ಥ್ಯ ಸಮಾಜಕ್ಕೆ ಮುಸಲ್ಮಾನ್ ಬಾಂಧವರ ಯುವಕರ ಒಂದು ಕೈಯಲ್ಲಿ ಕುರಾನ್ ಇದ್ರೆ ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇದ್ರೆ ಮಾತ್ರ ಈ ಸಮಾಜ ಕಟ್ಟಲು ಸಾಧ್ಯ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು. ಅದಾದ ನಂತರ ನಾವೇನೋ ಒಳ್ಳೆ ಒಂದು ಪ್ರಧಾನಮಂತ್ರಿ ಹೇಳಿದಂಗೆ ನಡ್ಕೋತಾರೆ ಅಂತ ಅನ್ಕೊಂಡು ಬಂದ್ರೆ ನಿರಂತರವಾಗಿ ಮುಸಲ್ಮಾನರನ್ನು ತುಳಿಯುವ ಕೆಲಸ ಅಲ್ಲಿಂದ ಇಲ್ಲಿಗೆ ಮಾಡ್ಕೊಂತಾನೆ ಬಂದ್ರು. ತ್ರಿವಳಿ ತಲಾಖು ನಮ್ಮ ಶರೀಯತ್ ಮೇಲೆ ಒಂದು ಆಕ್ರಮಣ ಮಾಡಿ ಮಹಿಳೆಯರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು. ಯಾರಪ್ಪ ನಿಮ್ಮ ಹತ್ರ ನ್ಯಾಯ ಕೇಳಕ್ ಬಂದಿದ್ದವರು? ಅದು ಮೊದಲನೇದಾಗಿ ಅದು. ಅದಾದ ನಂತರ ಸಿಎಎ ಮತ್ತು NRC ಅಮಿತ್ ಶಾ ಅವರು ಹೋಗಿ ಕೋಲ್ಕತ್ತಾದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸದಸ್ಯ ಅಕ್ರಮ್ ಶರೀಫ್, ಸಮಾಲ್, ಅಬ್ದುಲ್ ಖಾದರ್, ನೂರ್ ಅಹಮದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಗ್ರಾಮೀಣ ಪ್ರದೇಶದ ಮತ್ತು ನಗರ ಪ್ರದೇಶದ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿದಾಗ ಮಾತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನಸು ನನಸಾಗುತ್ತದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಸಾರ್ವಜನಿಕ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಭಾರತದ ಸಂವಿಧಾನದ ಮೌಲ್ಯವನ್ನ, ಆಶಯವನ್ನ ನಾವೆಲ್ಲರೂ ಎತ್ತಿ ಹಿಡಿಯುವ ಸಂಕಲ್ಪವನ್ನ ಮಾಡೋಣ ಎಂದು ಕರೆ ನೀಡಿದರು. ಏನು ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹಲವಾರು ವಿದ್ಯಾಸಂಸ್ಥೆಗಳನ್ನ ತೆರೆದು ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡ್ತೇವೆ. ನಾನು ರಾಜ್ಯ ಸರ್ಕಾರ ಕೇಳೋದಿಷ್ಟೇ, ಏನು SC/ST ಸಮಾಜದಲ್ಲಿ ಇಷ್ಟು ಬರುತ್ತೆ ಆ ಮಕ್ಕಳಿಗೆ, ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿಗೆ ಶಿಕ್ಷಣ ಒದಗಿಸ್ಬೇಕು ಅಂತ ನಾನು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀನಿ. ಏಕೆಂದರೆ ಸುಮ್ಮನೆ ರಸ್ತೆ ಅದೆಲ್ಲ ಚರಂಡಿ ಮಾಡೋದು ಎಲ್ಲ ಮಕ್ಕಳಿಗೆ, ಆ ಸಮಾಜದ ಮಕ್ಕಳಿಗೆ ಪ್ರತಿ ತಾಲೂಕಲ್ಲಿ ಊಟ ತಿಂಡಿ ಎಲ್ಲ ಹಾಕಿ LKGಯಿಂದ PUC ಇರ್ಬೋದು, ಪರಿಸ್ಥಿತಿ ಸಮಾಜದ ಮಕ್ಕಳಿಗೆ ಆ ದುಡ್ಡಲ್ಲಿ ಬೇರೆ ಸಮಾಜದ ಪರಿಸ್ಥಿತಿ ಸಮಾಜದ ಮಕ್ಕಳಿಗೆ ಇವತ್ತು ಈ ವಿದ್ಯಾಭ್ಯಾಸ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಚ್.ಕೆ. ಪ್ರಸನ್ನ, ಉಪಾಧ್ಯಕ್ಷರಾದ ಸಾವಿತ್ರಿ, ತಹಶೀಲ್ದಾರ್ ರೇಣುಕುಮಾರ್, ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಸೇರಿದಂತೆ ಇತರರು ಹಾಜರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಆಶಯದಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು.
ಆಲೂರಿನಲ್ಲಿ ಸೋಮವಾರ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿಶ್ವದ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನವು ಶ್ರೇಷ್ಠ ಸಂವಿಧಾನವಾಗಿದ್ದು, ಭಾರತದಂತಹ ದೊಡ್ಡ ವೈವಿಧ್ಯಮಯ ಜಾತ್ಯತೀತ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಎಂಬ ಉದ್ದೇಶದಿಂದ ಬಾಬಾ ಸಾಹೇಬರು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಎಂದು ಸ್ಮರಿಸಿದರು. ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಅಂದ್ರೆ ಟೀ ಮಾರೋರು ಸಮೇತ ಪ್ರಧಾನಮಂತ್ರಿ ಆಗ್ಬೋದು ಅಂತಕ್ಕಂಥ ಸಂವಿಧಾನ ಪಡೆದವರು ಯಾರು ಅಂತ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಕ್ಷೇತ್ರದ ಶಾಸಕನಾಗಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬರು. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಮಾಡಲ್ಲ, ನಾವೆಲ್ಲ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕಟ್ಟ ಕಡೆಯ ವ್ಯಕ್ತಿನೂ ಸಮೇತ ಇಂಥ ವೇದಿಕೆ ಮೇಲೆ ನಿಲ್ಬಹುದು, ಈ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕಾರ ಮಾಡಬಹುದು ಅನ್ನಲಿಕ್ಕೆ ಬಾಬಾ ಸಾಹೇಬ್ರ ಕಾರಣ. ಬಾಬಾ ಸಾಹೇಬ್ ಇದನ್ನೆಲ್ಲ ಹೇಗ್ ಮಾಡಿದ್ರು ಅಂತ ಹೇಳಿದ್ರೆ, ತಾನು ಪಡೆದಂತ ವಿದ್ಯೆಯಿಂದ, ತಾನು ಅನುಭವಿಸಿದ ನೋವಿಂದ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಒಂದ್ ಕಡೆ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಈ ದೇಶದಲ್ಲಿ ವಿಷವನ್ನ ಕುಡಿದು ಅಮೃತವನ್ನ ಕೊಟ್ಟೋಗಿರ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ. ಈಗ ತಮ್ಮೆಲ್ಲ ನೀವು ನೋಡ್ಬೋದು, ಅವ್ರು ಅನುಭವಿಸಿರೋ ನೋವನ್ನ ನಾವ್ ಯಾರು ಕೂಡ ಅನುಭವಿಸಕ್ ಸಾಧ್ಯ ಇಲ್ಲ. ಅವತ್ತು ಅವ್ರು ಎಂತೆಂತ ನೋವನ್ನ ಅನುಭವಿಸಿದರೆ, ನೀರನ್ನ ಮುಟ್ಟಂಗಿಲ್ಲ, ಪಾತ್ರನ ಮುಟ್ಟಂಗಿಲ್ಲ. ಇಂಥ ಪರಿಸ್ಥಿತಿಲೂ ಕೂಡ ಅವರು ಓದಿ ವಿದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಈ ದೇಶದಲ್ಲಿ ಅತಿ ಹೆಚ್ಚು ಪದವಿಯಿಂದ ಪಡೆದು ನಮ್ಮಗಳಿಗೆ ಎಲ್ಲರೂ ಕೂಡ ಸರಿಸಮಾನವಾಗಿ ಬದುಕಬೇಕು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ತಹಶೀಲ್ದಾರ್ ಮಲ್ಲಿಕಾರ್ಜುನ, ಬಿಇಒ ಕೃಷ್ಣೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಟ್ರ್ಯಾಕ್ಟರ್ ಹಿಂಬದಿಯಿಂದ ಹರಿದ ಪರಿಣಾಮ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೇಲೂರು ಪಟ್ಟಣದ ರಾಯಪುರ ಗ್ರಾಮದ ಬಳಿ ನಡೆದಿದೆ. ಗ್ರಾಮದ ಅಂತರಘಟ್ಟಮ್ಮ ದೇವರ ಕೆಂಡ ಉತ್ಸವ ಹಿನ್ನೆಲೆಯಲ್ಲಿ ರಾಯಪುರ ಗ್ರಾಮದ ನಂಜೇಗೌಡ ಎಂಬುವರು ಜಾತ್ರೆಯ ಅಂಗವಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇನ್ನು ಈ ಸಂಬಂಧ ಶಾಮಿಯಾನ ಹಾಕಿಸುತ್ತಿದ್ದ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಚಾಲಕನ ಜಾಗರೂಕತೆಯಿಂದ ಹಿಂಬದಿಯಿಂದ ಗುದ್ದಿದ ಪರಿಣಾಮವಾಗಿ ನಂಜೇಗೌಡರ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸದ್ಯ ಸ್ಥಳಕ್ಕೆ ಬೇಲೂರು ಪಿಎಸ್ಐ ಎಸ್ಜಿ ಪಾಟೀಲ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಿದ್ದಣ್ಣಯ್ಯ ಶಾಲೆಯ ಮುಂಭಾಗದಲ್ಲಿ ಪಾನೀಯ ತುಂಬಿದ ಕ್ಯಾಂಟರ್ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ಮಂಗಳವಾರ ನಡೆದಿದೆ. ಪುತ್ತೂರಿನಿಂದ ಬಿಂದುಜೀರ ಪಾನೀಯ ತುಂಬಿಸಿಕೊಂಡು ಕೋಲಾರಕ್ಕೆ ತೆರಳುತ್ತಿದ್ದ ಲಾರಿಯು ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು, ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡ್ಡಿಯಾಯಿತಾದರೂ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದು, ಸದ್ಯ ಪೊಲೀಸರು ಘಟನೆಯ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಬ್ಯಾಕರಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದುರಂಗಿಯ ಶ್ರೀ ವೀರಭದ್ರ ಸ್ವಾಮಿಯ ರಥೋತ್ಸವವು ಮಂಗಳವಾರ ಸಾವಿರಾರು ಭಕ್ತರ ಸಂಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ದಿವ್ಯ ಕಾರ್ಯಕ್ರಮವು ಭಕ್ತರಿಗೆ ಆಧ್ಯಾತ್ಮಿಕ ಉತ್ಸಾಹವನ್ನು ತುಂಬಿದ್ದು, ಗ್ರಾಮದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನ ಮತ್ತಷ್ಟು ಶ್ರೀಮಂತಗೊಳಿಸಿತು. ಬೆಳಗ್ಗೆ 8:30ಕ್ಕೆ ಪುಷ್ಪ ರಥೋತ್ಸವದೊಂದಿಗೆ ಕಾರ್ಯಕ್ರಮ ಆರಂಭವಾಗಿದ್ದು, ಮಧ್ಯಾಹ್ನ 12 ಗಂಟೆಗೆ ನಡೆದ ಬ್ರಹ್ಮ ರಥೋತ್ಸವವು ಈ ಜಾತ್ರೆಯ ಮುಖ್ಯ ಆಕರ್ಷಣೆಯಾಗಿತ್ತು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಮುರಳಿ ಮೋಹನ್ ಭಾಗವಹಿಸಿದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನ ಕೆಆರ್ನಗರ ಪಟ್ಟಣದ ಹಾಸನ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಡಿ ರವಿಶಂಕರ್ ಮಾಲಾರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಿ ರವಿಶಂಕರ್, ವಿದ್ಯಾವಂತರಾಗಿ, ಸಂಘಟಿತರಾಗಿ ಮತ್ತು ಉತ್ತೇಜಿತರಾಗಿ ಎಂಬ ಸಂದೇಶದಿಂದ ಆರಂಭವಾಗಿ ದೇಶದ ಪ್ರತಿಯೊಬ್ಬರ ಪಾಲಿಗೆ ಪವಿತ್ರ ಗ್ರಂಥವಾದ ಸಂವಿಧಾನವನ್ನು ನೀಡಿದ ಮಹಾನ್ ದೊಡ್ಡ ಶಕ್ತಿ ಬಾಬಾ ಸಾಹೇಬರು ಎಂದು ಬಣ್ಣಿಸಿದರು. ವ್ಯಕ್ತಿಯಾಗಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಇಲ್ಲಿ ಇಷ್ಟೊಂದು ನೆಮ್ಮದಿಯಾಗಿ ಬದುಕನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಮ್ಗೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನ್ಯಾಯಾಂಗದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಗೆ ಶಕ್ತಿ. ಆ ಒಂದು ಶಕ್ತಿಯ ಅಡಿಯಲ್ಲಿ ಇವತ್ತು ನೆಮ್ಮದಿಯಾದಂತ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರೋದಕ್ಕೆ ಒಂದು ಸಣ್ಣ ಉದಾಹರಣೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಸಂವಿಧಾನವನ್ನ ರಚನೆ ಮಾಡಿ ಅಂತೇಳಿ ಹಲವಾರು ಜನಕ್ಕೆ ಕೇಳಿದ್ರು, ಅವ್ರು ಯಾರು ಒಪ್ಪಲಿಲ್ಲ. ಕೊನೆಗೆ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಹೊರೆಯನ್ನ ಹಾಕಿ ನೀವೇ ಇದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿ ನೀವು ನಮ್ಮ ಭಾರತ ದೇಶಕ್ಕೆ ಸರಿಯಾದಂತ ರೀತಿಯಲ್ಲಿ ಒಂದು ಸಂವಿಧಾನವನ್ನ ರಚನೆ ಮಾಡಬೇಕಂತ ಹೇಳಿ ಅವರಿಗೆ. ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಶಿವನಾಯಕ್, ತಹಶೀಲ್ದಾರ್ ಸುರೇಂದ್ರ ಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕುಲ್ದೀಪ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್, ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಸಮುದಾಯದವರೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ತಮ್ಮ ಇಡೀ ಜೀವಮಾನವನ್ನ ತ್ಯಾಗ ಮಾಡಿದ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಎಂದು ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಮಠಾಧೀಶ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ನುಡಿದರು. ಹೊನ್ನವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಸೋಮವಾರ ನಾಮಧಾರಿ ಹಿತರಕ್ಷಣಾ ವೇದಿಕೆ ಮತ್ತು ದಲಿತ ಹಿತರಕ್ಷಣಾ ವೇದಿಕೆಯ ಜಂಟಿ ಆಶ್ರಯದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಅವರು, ಶೋಷಿತ ವರ್ಗಗಳಿಗೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವ ಸ್ವಾತಂತ್ರ್ಯವನ್ನು ಕೊಟ್ಟಿರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಸಂವಿಧಾನ, ಪ್ರಜಾಪ್ರಭುತ್ವ, ಭಾರತ ದೇಶ ಅವರ ಜನ್ಮದಿನ ನಮಗೆ ನಿಜವಾದ ಯುಗಾದಿ ಹಬ್ಬ ಎಂದು ನುಡಿದರು. ಶ್ರದ್ಧಾಂಜಲಿ ಸಂದರ್ಭ ಅನ್ನುವಂಥ ಸಂದರ್ಭದಲ್ಲಿ ಮಾಡಬೇಕು. ಆದರೆ ನಮ್ಮ ಬದುಕು ಬದಲಾಗಬೇಕಾದ್ರೆ ಈ ಸಮುದಾಯಗಳಿಗೋಸ್ಕರ ಇಡೀ ಬದುಕನ್ನೇ, ಇಡೀ ಜೀವನವನ್ನೇ, ಇಡೀ ಸಂಸಾರವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಪ್ರತಿನಿತ್ಯವೂ ಕೂಡ ನಮ್ಮ ಜೀವನದಲ್ಲಿ ಅನುಸರಿಸಿದರೆ ಮಾತ್ರ ನಾವೇನಾದರೂ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗ್ತೀವಿ ಮತ್ತು ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಬದಲಾಗ್ತೀವಿ, ಇತರರಂತೆ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯವಾಗ್ತೀವಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಈ ವೇಳೆ ಹಿರಿಯ ಪತ್ರಕರ್ತ ಗಂಗಾಧರ ಹಿರಿಗುತ್ತಿ, ನ್ಯಾಯವಾದಿ ನಾಗರಾಜ್ ನಾಯಕ್, ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಎಲಿಶಾ ಯಲಕಪಾಟಿ, ಡಾಕ್ಟರ್ ಬಿಪಿ ಪಾಟಣಕರ್, ಸೂರಜ್ ನಾಯ್ಕ್ ಸೋನಿ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ಹಲವು ಗಣ್ಯರು ಮಾಲಾರ್ಪಣೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮವನ್ನು ಶಾಸಕರು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೂ ಸಾಗಬೇಕು ಎಂದು ತಿಳಿಸಿದರು. ಸಮುದಾಯದ ವೇದಿಕೆಯಲ್ಲಿ ಆಕ್ಟಿಂಗ್ ಅಂಡ್ ಬಿಯಾಂಡ್ ಅಂತ, ಆದರೆ ಅವರು ಕೊಳ್ಳೇಗಾಲದ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಆನಂತರ ಆ ಕಾರ್ಯಕ್ರಮಕ್ಕೆ ನೀವು ಹೋಗಬಹುದು ಅಂತ ಹೇಳಿದರು. ಅವರು ಶಾಸಕರು, ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಬಹಳ ಕಾಲದ ನನ್ನ ಸ್ನೇಹಿತರು. ಅಷ್ಟು ಮಾತ್ರ ಅಲ್ಲ, ರಾಜಕೀಯದಲ್ಲಿ ಇದ್ದು ಬಹಳ ಅತ್ಯುತ್ತಮ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿರುವಂತಹವರು, ನಿಜವಾದ ಅರ್ಥದಲ್ಲಿ ಬಾಬಾ ಸಾಹೇಬರ ಅನುಯಾಯಿಯಾಗಿರುವಂತಹವರು ಮತ್ತು ಆಲೋಚನೆಗಳಿಗೆ ಬದ್ಧರಾಗಿರುವಂಥವರು. ಅವರನ್ನು ನಾನು ಬಹಳ ನಿಕಟವಾಗಿ ಬಲ್ಲಿ. ನನ್ನ ಹಲವು ಪತ್ರಕರ್ತ ಸ್ನೇಹಿತರು ಅವರ ಸಹಕಾರದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರೋದು ಗೊತ್ತು. ಅವರ ತಂದೆಯವರು ಬೀರಾಚಯ್ಯ ಅವರು ಮಂತ್ರಿಗಳಾಗಿದ್ದ ಕಾಲದಲ್ಲೂ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಆಗ ಬಾಲಕರು, ನಮಗೆ ರಾಚಯ್ಯ ಅವರ ಹತ್ರ ಮಾತಾಡೋದಕ್ಕೆ ಏನು ಗೊತ್ತಾಗ್ತಿರ್ಲಿಲ್ಲ. ಆದರೆ ಅವರ ಮಗನ ಮುಖಾಂತರ ಹೋಗಿ ಏನೇನೋ ಪ್ರಶ್ನೆ ಕೇಳಿ ಸಂದರ್ಶನ ಅಂತೆಲ್ಲ ಮಾಡ್ತಿದ್ವಿ. ನಂತರ ಶಾಸಕ ಆರ್ ಕೃಷ್ಣಮೂರ್ತಿ ಮಾತನಾಡಿ, ಅಂಬೇಡ್ಕರ್ ಅವರು ಒಂದೇ ಜಾತಿಗೆ, ಒಂದೇ ಧರ್ಮಕ್ಕೆ ಸೀಮಿತರಾಗಿದ್ದವರಲ್ಲ, ಬದಲಿಗೆ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನಾಂಗಕ್ಕೆ ಸೀಮಿತರಾಗಿದ್ದವರು ಎಂದು ಬಣ್ಣಿಸಿದರು. ಎಲ್ಲ ಧರ್ಮದ, ಎಲ್ಲ ವರ್ಗದ ಸರ್ವರು ಕೂಡ ನಾವು ಇವತ್ತು ಬಾಳ್ವೆಯನ್ನು ಮಾಡ್ತಾರೆ. ಹಾಗಾಗಿ ಬಾಬಾ ಸಾಹೇಬರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥದ್ದು. ಆದರೂ ಕೂಡ 75 ವರ್ಷ ತುಂಬಿದ ಸಂದರ್ಭದಲ್ಲಿ ನಾವು ದೇಶದಲ್ಲಿ ಎಲ್ಲರೂ ಕೂಡ ನಾವು ಸಮಾನರು, ಸಮಾನತೆಯನ್ನು ಮಾಡ್ತಾ ಇದ್ದೀವಿ, ನಾವು ಅನ್ಯಾಯ ಆಗಿಲ್ಲ, ನಮಗೆ ನ್ಯಾಯವಂತ ರೀತಿಯಲ್ಲಿ ನಮ್ಮನ್ನು ಸಮಾಜ ನಡೆಸ್ಕೊಡ್ತಾ ಇದೆ, ಕಾನೂನಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದ್ದೇವೆ ಅಂತ ನಾವು ನೋಡೋದಾದರೆ ಅಲ್ಲೂ ಕೂಡ ಅದೊಂದು ಇದೊಂದು ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಮನುಷ್ಯನನ್ನು ದಯಿಸ್ತಕ್ಕಂಥದ್ದು, ಮನುಷ್ಯನನ್ನು ದಯಿಸ್ತಕ್ಕಂಥದ್ದು, ಮಹಿಳೆಯರ ಮೇಲೆ ಅತ್ಯಾಚಾರಗಳು ಇವತ್ತು ಕೂಡ ನಡೀತಾ ಇದೆ. ತಪ್ಪು ಮಾಡೋದು ಇವತ್ತು ಕೂಡ. ಈ ಸಂದರ್ಭದಲ್ಲಿ ಮನೋರಕ್ಷಿತ ಬಂತೇಜಿ, ನಗರಸಭೆ ಅಧ್ಯಕ್ಷ ರೇಖಾ ರಮೇಶ್, ಉಪಾಧ್ಯಕ್ಷ ಎಪಿ ಶಂಕರ್, ಕೊಳ್ಳೇಗಾಲ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರಾಜೇಂದ್ರ, ಉಪವಿಭಾಗಾಧಿಕಾರಿ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಕುಂದೂರು ಬೆಟ್ಟದ ಸುಕ್ಷೇತ್ರ ಶ್ರೀ ರಸಸಿದ್ದೇಶ್ವರ ಮಠದ ವತಿಯಿಂದ ಮೇ 1ರಂದು ಷಟ್ಫಲ ಬ್ರಹ್ಮೋಪದೇಶ ಪೂರ್ವಕ ಗುರುಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸುಕ್ಷೇತ್ರದ ಶ್ರೀ ಮಹಾದ್ವಾರ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಕುಂದೂರು ಬೆಟ್ಟದ ರಸಸಿದ್ದೇಶ್ವರ ಮಠ ನಂಜುಂಡಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಕುಂದೂರು ಬೆಟ್ಟದ ರಸಸಿದ್ದೇಶ್ವರ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 1ರಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ದಿವ್ಯ ಸ್ನಾನ, ಭಸ್ಮಧಾರಣೆ, ರುದ್ರಾಕ್ಷಿ ಧಾರಣೆ, ಲಿಂಗಾಕ್ಯ ಸಾಮರಸ್ಯ, ಅನುಸಂಧಾನ, ಮಂತ್ರೋಪದೇಶ, ಪಂಚಮ ಸಮುದ್ರದಾನ ಕಾರ್ಯಕ್ರಮ ನಡೆಯಲಿದ್ದು ಮಹಾದ್ವಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಎಲ್ಲರೂ ಕೂಡ ಎಲ್ಲೇ ಹೋದರೂ ಕೂಡ ಈ ಒಂದು ಸುಕ್ಷೇತ್ರದ ಬಗ್ಗೆ, ಈ ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಈ ಮಠದ ಬಗ್ಗೆ ನಮ್ಮ ಹಿಂದಿನ ಮೂಲ ಗುರುಗಳು, ಗದ್ದಿಯಾಗಿರ್ತಕ್ಕಂಥ ಗುರುಗಳ ಬಗ್ಗೆ ಎಲ್ಲ ಗ್ರಾಮದಲ್ಲೂ ಕೂಡ ತುಂಬ ಅಭಿಮಾನವನ್ನು ಇಟ್ಟು ಎಲ್ಲ ಗ್ರಾಮದಿಂದ ಇವತ್ತು ಒಂದೊಂದು ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬರೇ ನಾವು ಸಹಾಯ ಮಾಡ್ತೀವಿ ಅಂತ ಭಾಳ
ನೀವು ಸಂತೋಷವಾಗಿ ನೆಮ್ಮದಿಯಾಗಿ ಹಿರಿ ಬುದ್ಧಿಯನ್ನು ಅಂತದ್ದು ಎಲ್ಲ ಸದ್ಭಕ್ತರು ಅದೇನು ಒಂದು ಊರು ಒಂದು ತಿನ್ನಾಗಿಲ್ಲ, ಕೆಲವು ಪದಾರ್ಥ ವಹಿಸ್ಕೊಳ್ತಾರೆ, ಕೆಲವು ದುಡ್ಡು ಕೊಡ್ತಾ ಇದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಕೂಡ ಭಾಳ ಸಂತೋಷದಿಂದ ಒಪ್ಪಿರೋದ್ರಿಂದ ಈ ಕಾರ್ಯಕ್ರಮವನ್ನು ಮೇ 1ರಂದು ಅಂದರೆ ಏಪ್ರಿಲ್ 30ಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಪೂಜೆ ಕಾರ್ಯಕ್ರಮ. ಜೊತೆಗೆ ಮಾರನೆಗೆ ಮೇ 1ರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೆಬ್ಬಣಿ ಶಂಭುಲಿಂಗ ಸ್ವಾಮಿ, ಬಸವಲಿಂಗ ಸ್ವಾಮಿ, ಬಸವರಾಜೇಂದ್ರ ಸ್ವಾಮಿ, ಶಾಂತಮಲ್ಲಿಕಾರ್ಜುನ ಸ್ವಾಮಿ, ಷಡಕ್ಷರ ಸ್ವಾಮಿ, ಪ್ರಭುಲಿಂಗ ಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀ ರಾಘವಾನಂದಿನಿ ಸಭಾ ವತಿಯಿಂದ ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆಯಿಂದ ಹೋಮ ಹವನ ನಡೆಸಿದ ಬಳಿಕ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಡೆಸಲಾಯಿತು. ಈ ವೇಳೆ ಅರ್ಚಕ ಸತ್ಯನಾರಾಯಣ ಮಾತನಾಡಿ, ಶ್ರೀರಾಮ ಹಾಗೂ ಸೀತಾಮಾತೆಯನ್ನ ಪಟ್ಟದ ಮೇಲೆ ಕೂರಿಸಿ ಪೂಜೆ ಸಲ್ಲಿಸುತ್ತೇವೆ. ಆಳುವ ಸರ್ಕಾರವು ಬಡವರಿಗೆ ನೆರವಾಗಿ ರಾಮರಾಜ್ಯದ ರೀತಿ ನಡೆದುಕೊಳ್ಳಬೇಕು. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂದರು. ಈ ವೇಳೆ ಗಿರೀಶ್, ಶಿವಶಂಕರ್, ಪ್ರಸಾದ್, ಅನಂತಕುಮಾರ್, ನಾಗೇಶ್, ಮಂಜು ಕುಮಾರ, ನಾಗಸುಂದರ ಸೇರಿದಂತೆ ಹಲವರು ಹಾಜರಿದ್ದರು. ರಾಮ ಮತ್ತು ಸೀತೆಯರನ್ನ ಆ ರತ್ನ ಸಿಂಹಾಸನದ ಮೇಲೆ ಕೂರಿಸಿ ಎಲ್ಲ ವೇದ ಮಂತ್ರಗಳಿಂದ ಶಾಸ್ತ್ರವೇತ್ತರಾಗಿರ್ತಕ್ಕಂಥವರು, ವೈದಿಕರಾಗಿರ್ತಕ್ಕಂಥವರು ವೇದ ಮಂತ್ರಗಳನ್ನು ಹೇಳ್ತಾ ಶ್ರೀರಾಮಚಂದ್ರನ ತಲೆಯ ಮೇಲೆ ಪಟ್ಟಾಭಿಷೇಕವನ್ನು ಮಾಡಿ ಪಟ್ಟಾಭಿಷೇಕ ಜಲದಿಂದ ಅವನಿಗೆ ಅಧಿಕಾರವನ್ನು ನೀಡಿದ್ದಾರೆ. ಜೊತೆಗೆ ಅವನಿಗೆ ರತ್ನಮಯವಾಗಿರತಕ್ಕಂತಹ ಕಿರೀಟವನ್ನು ತೊಡಿಸಿ ಆ ಮಂತ್ರಗಳ ಮೂಲಕವಾಗಿ, ಶಾಸ್ತ್ರದ ವಾಕ್ಯಗಳ ಮೂಲಕವಾಗಿ ಪ್ರಜೆಗಳ ಆಶಯಗಳನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ ವಸಿಷ್ಠಾದಿ ಮಹರ್ಷಿಗಳು ಅಂತ ಹೇಳಿ, ಹಿಂದೆ ಏನು ನಡೆದಿದೆಯೋ ಅದೇ ಕ್ರಮದಲ್ಲಿ ಈ ರಾಮನ ಪಟ್ಟಾಭಿಷೇಕ ಮಹೋತ್ಸವವನ್ನು ಇಲ್ಲಿ ಋತ್ವಿಕರಾಗಿರ್ತಕ್ಕಂಥವರು, ಶಾಸ್ತ್ರವೇತ್ತರಾಗಿರ್ತಕ್ಕಂಥವರು ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಶ್ರೀರಾಮಚಂದ್ರನ ಆಳ್ವಿಕೆಯಲ್ಲಿ ಎಲ್ಲ ಪ್ರಜೆಗಳು ಕೂಡ ಸುಖ ಸಂತೋಷದಿಂದ ಇದ್ದರಂತೆ. 10,000 ವರ್ಷಗಳ ಕಾಲ ಚಾಮರಾಜನಗರದಲ್ಲಿ ಲಾರಿ ಮುಷ್ಕರಕ್ಕೆ ಕೈಜೋಡಿಸಿದ ಲೋಕಲ್ ಲಾರಿಗಳ ಮಾಲೀಕರು ತಮ್ಮ ತಮ್ಮ ಲಾರಿಗಳನ್ನು ಸ್ವಯಂ ಪ್ರೇರಿತರಾಗಿ ನಿಲ್ಲಿಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಜಿಯಾವುಲ್ಲಾ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಲಾರಿ ಮಾಲೀಕರ ಬೆಲೆ ಪದೇ ಪದೇ ಗದಪ್ರಹಾರ ಮಾಡಲಾಗುತ್ತಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿ ನಮ್ಮ ಮೇಲೆ ಹೊರೆ ಹಾಕುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೇಡಿಕೆ ಏನೇದಂದ್ರೆ, ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, 5 ತಿಂಗಳಿಂದ ಮತ್ತು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದಾದ ನಂತರ FC ಫೀಸ್ 1,000 ರೂಪಾಯಿ 15,000 ರೂಪಾಯಿ ಅಂತ ಕೇಳ್ತಾ ಇದ್ದಾರೆ ಈಗ. ಅದಾದಮೇಲೆ ಟೋಲ್ ಚಾರ್ಜ್ ಜಾಸ್ತಿ ಆಗಿದೆ. ಹೆದ್ದಾರಿನಲ್ಲಿ ಏನು ಟೋಲ್ ಬರ್ತದೆ ಅದು 1ಕ್ಕೆ 10 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಲಾರಿ ಮಾಲೀಕರು ಬದುಕೋದು ತುಂಬ ಕಚ್ಚಾಗ್ಬಿಟ್ಟಿದೆ. ಪ್ರತಿ ತಿಂಗಳು ಅವರು ಸಂಪಾದನೆ ಮಾಡಿ ದುಡಿಮೆ ಮಾಡಿ ಅವರು EMI ಕಟ್ಟಕ್ಕೆ ಆಯ್ತಾ ಇಲ್ಲ. ಅದರಿಂದ ಸರ್ಕಾರ ನಮಗೆ ಭಾರಿ ಅನ್ಯಾಯ ಮಾಡ್ತಾ ಇದೆ. ಆ ಉದ್ದೇಶಕ್ಕೆ ನಾವೆಲ್ಲ ನಮ್ಮ ಲಾರಿಗಳೆಲ್ಲ ನಿಲ್ಲಿಸಿ ನಾವು ಸರ್ಕಾರಕ್ಕೆ ನಾವು ಬೇಡಿಕೆ ಮಾಡ್ತಾ ಇದ್ದೀವಿ, ಎಲ್ಲ ಕಮ್ಮಿ ಮಾಡಿಕೊಡಿ ಅಂತ. ಆದಷ್ಟು ಬೇಗ ನಮ್ಮ ಕಮ್ಮಿ ಮಾಡಿಕೊಟ್ರೆ ನಮ್ಮ ಮುಷ್ಕರ ನಾವು ತಗೋತೀವಿ, ಇಲ್ಲ ಅದರಿಂದ ಮುಂದಕ್ಕೆ ಜಾರಿ ಮಾಡ್ತೀವಿ, ಇದರಲ್ಲಿ ಕಂಟಿನ್ಯೂ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ DK ಇರ್ಷಾದ್, ಖಜಾಂಚಿ ನೈಮುಲ್ಲಾ ಖಾನ್, ಅಸ್ಲಂ ಪಾಷಾ, ಜಬೀವುಲ್ಲಾ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. KRPT ತಾಲೂಕು ಆಡಳಿತ ಮತ್ತು ದಲಿತ ಪರ ಸಂಘಟನೆಗಳಿಂದ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶಾಸಕ HT ಮಂಜು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿ ಆವರಣದವರೆಗೆ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ತಿಮ್ಲಾಪುರ ಸರ್ಕಲ್ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಗೇಂದ್ರಪ್ಪ ನಾಗನಹಳ್ಳಿ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಕರೆಕಲ್, ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮಲ್ಲಿನಾಥ್ ಇಟಗಿ, ಶರಣು ಕರೆಕಲ್, ಹೊಸನಯ್ಯ ಗುತ್ತೇದಾರ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಏಪ್ರಿಲ್ 16ರಂದು ಹಾಸನ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಕಮಲ್ ಕುಮಾರ್ ಪತ್ನಿ ಜೆಡಿಎಸ್ನ ಹೇಮಲತಾ ಅವರು ಅಭ್ಯರ್ಥಿಯಾದರಷ್ಟೇ ನಮ್ಮ ಬೆಂಬಲ, ಬಿಜೆಪಿ ಸದಸ್ಯರಿಂದ ತೀರ್ಮಾನ. ಕೇಂದ್ರ ಸರ್ಕಾರದಿಂದ 140 ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡುವ ನೈತಿಕತೆ ಇಲ್ಲ. ಕಾಂಗ್ರೆಸ್ ಸ್ಪೋಕ್ಸ್ಮನ್ ಕಶ್ಯಪ ಅಸಮಾಧಾನ. ಉದ್ಯೋಗದಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶ ಸಿಕ್ಕಿದ್ದಕ್ಕೆ ಸಂವಿಧಾನ ಕಾರಣ. ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಚಿಂತನೆಗಳನ್ನು ಬಿತ್ತುವ ಕೆಲಸವಾಗಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.